सर्वलागी नाम मात्रा द्यावे भरोनिया यात्रा. सर्वलागी नाम मात्रा द्यावे भरोनिया यात्रा. सुखी व्हावे सर्वजन भवरोग तो जाऊन. सुखी व्हावे सर्वजन भवरोग तो जाऊन. 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 सर्वलागी नाम मात्रा द्यावे भरोनिया यात्रा. सर्वलागी नाम मात्रा. सर्वलागी नाम मात्रा. सर्वलागी नाम ಮಾತ್ರ. ಇದು ಒಂದು ಮಾಗಡಿ ಅಭಂಗ. ದಾಸಶ್ರೇಷ್ಠರು ಸಂತ ರಾಜಾರಾಮ್ ಮಹಾರಾಜರು ಹೇಳಿರುವುದು. ಮಾಗಡಿ ಅಭಂಗ ಅಂದರೆ ಏನಪ್ಪ ಅಂದರೆ, ಯಾರ ಮನೆಯಲ್ಲಿ ಭಜನೆ ಆಗುತ್ತೋ, ಕೀರ್ತನ ಆಗುತ್ತೋ, ಅಲ್ಲಿ ಕಡೆಗೆ ಭಜನೆ ಲಾಸ್ಟ್ನಲ್ಲಿ ಬಂದಾಗ ಈ ಒಂದು ಮಾಗಣಿ ಅಂದರೆ ಕೋರಿಕೆ ಮಾಡುವುದು. ಸಂತರು ಸತ್ಪುರುಷರು ಏನು ಕೋರಿಕೆ ಮಾಡ್ತಾರಪ್ಪ, ಅವರು ಮಾಡುವುದು ಜಗತ್ತಿನ ಸಲುವಾಗಿರುತ್ತೆ, ಇಡೀ ಬ್ರಹ್ಮಾಂಡದ ಸಲುವಾಗಿರುತ್ತೆ. ಅವರು ಚಿಕ್ಕ ಪುಟ್ಟ ಕೋರಿಕೆ ಇರೋದಿಲ್ಲ. ನಮ್ಮಂಗೆ ಒಂದು ತುಚ್ಛವಾದ ಬೇಡಿಕೆ ಆಗಲಿ, ಅದು ಸ್ವಾರ್ಥಪೂರ್ಣವಾದ ಬೇಡಿಕೆ. ಮಹಾರಾಜರು ಹೇಳಿದ್ರಲ್ಲ, ಸ್ವಾರ್ಥ ತ್ಯಾಗ ಮಾಡಿ ಪರಸ್ಪರ ಪ್ರೇಮ ಬೆಳೆಸಬೇಕು. ಸಂತರು ಈ ಕೆಲಸ ಮಾಡ್ತಾರೆ. ಅವ್ರದ್ದು ಬೇಡಿಕೆ ಇಡೀ ಬ್ರಹ್ಮಾಂಡಕ್ಕೆ ಕೇಳ್ತಾರೋ ಮಾಗಣಿಯವರು. ನಮ್ಮಂಗೆ ಒಂದು 4 ಜನದ ಮನೆಗೆ ಕೇಳ್ಕೊಂಬರೋಣ ರೀ, 4 ಜನ ಭಜನೆಯವರಿಗೆಲ್ಲ ಇಡೀ ವಾಸ್ತು, ಇಡೀ ಪರಿಸರ, ಇಡೀ ಸುತ್ತಮುತ್ತಲ ಲೊಕ್ಯಾಲಿಟಿ, ಇಡೀ ಸ್ಟೇಟು, ಇಡೀ ದೇಶ, ಇಡೀ ಬ್ರಹ್ಮಾಂಡ ಸರ್ವಲಾಗಿ ನಾಮ ಮಾತ್ರ. ಏನು ಕೇಳ್ತಾರಪ್ಪ ಮಾಗಣಿಯಲ್ಲಿ? ಇದನ್ನು ನಾನು ಡೊಂಬಿವಿಲಿನಲ್ಲಿದ್ದಾಗ BSM ಭವದೀಯ ಸೇವಾ ಮಂಡಳ ಚಿದಂಬರ ಭಜನೆ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರುವಾಗ 3-4 ವರ್ಷಗಳ ಕಾಲ ಅಲ್ಲಿ ರವಿ ಶಿರಾಳ್ಕರ್ ಮತ್ತು ಎಲ್ಲ ಟೀಮು ಸೇರಿ ಇದನ್ನು ಹೇಳುವಾಗ ಬಹಳ ಆನಂದ, ಅದ್ಭುತವಾಗಿ ಎಂಥ ಒಂದು ರೋಮಾಂಚನ ಆಗ್ತಿತ್ತಪ್ಪ ಅಂದರೆ ಅವ್ರ ಕಣ್ಣಿಂದ ಗಳಗಳಗಳ ನೀರು ಬರ್ತಿತ್ತು ಇದನ್ನು ಹೇಳುವಾಗ. ಒಂದು ವಜ್ರಾಸನದಲ್ಲಿ ಕೂತ್ಕೊಂಡು ಅವರು ಈ ಮಾಗಣಿ ಅಭಂಗನ ಪರಮಾತ್ಮ ಚಿದಂಬರನ ಹತ್ರ ಕೇಳ್ಕೊತಾ ಇದ್ರು. ಕೇವಲ 4 ಜನಕ್ಕಾಗೋದಲ್ಲ ಇದು ಉದ್ಧಾರ. ಇದು ಹೆಂಗಿರಬೇಕು ನಮ್ಮ ಮನಸ್ಸು? ಇಟ್ ಶುಡ್ ಬಿ ಮೆಗ್ನಾನಿಮಸ್. ಎಲ್ಲರ ಸಲುವಾಗೂ ಅಂದರೆ ಜಗತ್ತಲ್ಲ, ಬ್ರಹ್ಮಾಂಡದಲ್ಲಿ ಪಶು ಪಕ್ಷಿ ಪ್ರಾಣಿ ಮನುಷ್ಯರು ಎಲ್ಲರ ಸಲುವಾಗೂ ಕೇಳಬೇಕು. ಏನು? ಸರ್ವಲಾಗಿ ನಾಮ ಮಾತ್ರ. ನಾಮ ಮಾತ್ರ ಅಂದರೆ ಔಷಧಿ. ಹಿಂದಿನ ಕಾಲದಲ್ಲಿ ವೈದ್ಯರು ಔಷಧಿಗೆ ಮಾತ್ರ ಕೂಡ ಅಂತಿದ್ರು. ಎಲ್ಲರಿಗೂ ಕೊಡಪ್ಪ ಭಗವಂತ ಚಿದಂಬರ. ಸರ್ವಲಾಗಿ ನಾಮ ಮಾತ್ರ ದ್ಯಾವೇ ಭರೋನಿಯ ಯಾತ್ರಾ. ಯಾವ ಯಾತ್ರಾ? ಈ ಜೀವನದ ಯಾತ್ರೆಯನ್ನು ತುಂಬಿಸಿಕೊಡಪ್ಪ. ನಮ್ಮ ಜೀವನ ಒಂದು ಪುಸ್ತಕದಂತೆ ಉಂಟು. ಪುಸ್ತಕದ ಓಪನಿಂಗ್ ಏನು ಹಾರ್ಡ್ ಬೋರ್ಡ್ ಬೈಂಡ್ ಇರುತ್ತೋ, ಅದು ಬೈಂಡು ಫಸ್ಟು ಅದು ಜನ್ಮ, ಕಡೆಯದು ಮರಣ. ಎರಡೂ ನಮ್ಮ ಕೈಯಲ್ಲಿಲ್ಲ. ಜನ್ಮ ಯಾವಾಗತ್ತೆ ಗೊತ್ತಿಲ್ಲ, ಮರಣ ಯಾವಾಗತ್ತೆ ಗೊತ್ತಿಲ್ಲ. ಮಧ್ಯದ ಪುಟಗಳು ಏನಿದೆಯೋ ಜೀವನದ ಯಾತ್ರೆ, ಆ ಪುಟಗಳು ಏನು ಬರೆದಿದ್ದಾನೋ ಪರಮಾತ್ಮ, ಆ ಯಾತ್ರೆನ ದ್ಯಾವೇ ಭರೋನಿಯ ಯಾತ್ರಾ. ಯಾತ್ರದಿಂದ ಭಕ್ತಿ, ಪ್ರೇಮ, ಜ್ಞಾನ, ವೈರಾಗ್ಯ, ಅವನ ಪ್ರೇಮ, ಅವನ ಜ್ಞಾನ, ಅವನ ಪ್ರೀತಿಯಿಂದ ತುಂಬಿಸಿಕೊಡಪ್ಪ. ದ್ಯಾವೇ ಭರೋನಿಯ ಯಾತ್ರಾ. ಸರ್ವಲಾಗಿ ನಾಮ ಮಾತ್ರ ಸುಖಿ ಭಾವೇ ಸರ್ವಜನ ಭವರೋಗ ತೋಜಾವುನ. ಎಲ್ಲರೂ ಸುಖಿ ಆಗಬೇಕಪ್ಪ. ಒಬ್ಬರಿಗೂ ಕಷ್ಟ ಎಂಬುದು ಇರಬಾರ್ದು. ಎಲ್ಲರೂ ಸುಖಿ ಆಗಬೇಕು, ಇಡೀ ಜಗತ್ತು ಸುಖಿ ಆಗಬೇಕು ಅಂತ ಸಂತರು ಅವ್ರ ಕೋರಿಕೆ. ಭಗವಂತನ ನೋಡಿ ಎಂಥ ವಿಶಾಲವಾದ ಕೋರಿಕೆ ಇರುತ್ತೆ ಅಂದರೆ, ಅವರಿಂದ ಪಾಠ ಕಲಿಬೇಕು ಅಂದರೆ ನಮ್ಮ ಕೋರಿಕೆಯು ಇಂಥ ವಿಶಾಲ ಬುದ್ಧಿ ಉಳ್ಳವುದು ಆಗಬೇಕು. ಇಡೀ ಜಗತ್ತು ಸಂತರು ಸತ್ಪುರುಷರನ್ನು ಹೀಯಾಳಿಸ್ಲಿ, ನಿಂದಿಸ್ಲಿ, ಕಡೆಗಣಿಸ್ಲಿ, ಆದರೆ ಅವ್ರ ಕೋರಿಕೆ ವಿಶಾಲವಾಗಿ ಇರುತ್ತೆ, ಮೆಗ್ನಾನಿಮಸ್. ದೇ ಆಸ್ಕ್ ನಾಟ್ ಫಾರ್ ಪೆಟಿ ಥಿಂಗ್ಸ್, ದೇ ಆಸ್ಕ್ ಫಾರ್ ಬಿಗ್ ಜಯಂಟ್ ಥಿಂಗ್ಸ್. ಏನು? ಎಲ್ಲರಿಗೂ ಕೊಡಪ್ಪ ನೀನು ಚಿದಂಬರ. ನಾನೊಬ್ಬನಿಗೆ ಯಾಕೆ ಕೊಡ್ತೇನೆ? ನಾನೊಬ್ಬನಿಗೆ ನನ್ನ ತಲೆ ಮೇಲೆ ಕೈ ಇಟ್ಟೆ, ನೀನು ಆ ಕುಟ್ಟೆ ಸುಖವನ್ನು ಕೊಟ್ಟೆ ನನಗೆ. ಅದೇ ಸುಖವನ್ನು ಎಲ್ಲರಿಗೂ ದೊರಕಿಸ್ಕೊಡಪ್ಪ ಅಂತ ಅವ್ರು ಪ್ರಾರ್ಥನೆ ಮಾಡಿದ್ರೆ ಚಿದಂಬರ ಹ್ಞೂ ಅನ್ನಲೇಬೇಕದ, ಮಾನ್ಯತೆ ಕೊಡಲೇಬೇಕು. ಸಂತರಿಗೆ ಹೋಗ್ಬಿಡ್ತಾನೆ ಪರಮಾತ್ಮ ಕೊಡಲಿಲ್ಲ ಅಂದರೂ ಸಂತರ ಬೇಡಿಕೆಗೆ ಹೋಗ್ಬಿಡ್ತಾನೆ. ಅದಕ್ಕೆ ನಾವು ಕೂಡ ಪ್ರಾರ್ಥನೆ ಮಾಡುವಾಗ ಎಲ್ಲರಿಗೂ ಇದು ಸರ್ವೇ ಜನ ಸುಖಿನೋ ಭವಂತು ಏನಂತೀವೋ ಇದೇ ಈ ಅಭಂಗದ ಸಾರ. ಎಲ್ಲರಿಗೂ ಕೊಡಪ್ಪ ಭಗವಂತ. ನಮ್ಮ ಜೀವನದ ಪುಟದಲ್ಲಿ ನಿತ್ಯ ಬೆಳಗ್ಗೆ ಎದ್ದಾಗಿಂದ ರಾತ್ರಿಯ ತನಕ ಇಡೀ ಜೀವನವು ನಿನ್ನ ನಾಮದ ಪ್ರೇಮದಿಂದ ಭಕ್ತಿಯಿಂದ ಯಾತ್ರೆಯನ್ನು ತುಂಬಿಸಿ ಅದನ್ನು ಸಾರ್ಥಕ ಮಾಡೋಕಪ್ಪ ಚಿದಂಬರ ಅಂತ ಬಿಡಬೇಕು.